ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು ಇವು. ಆಪ್ಷನ್ ಎ ಅನುನಾಸಿಕಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಡಿ ಯೋಗವಾಹಗಳು. ಅನುನಾಸಿಕಗಳು. ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು. ಅನುನಾಸಿಕಗಳು ಎಷ್ಟು ಅದಾವ? 7. ಯಾವ? ಯಾವ್ಯಾವ್ದಪ್ಪ? ಮತ್ತೆ 7 ಅಂತೀಯಲ್ಲ, ಇನ್ನೊಂದು 2 ಕುಡಿಸಿ ಹೇಳ್ತೀನಿ. ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಜೋರಾಗಿ ಹೇಳ್ರಿ ಅಲ್ಲಿ ನೋಡಿ. ಸಂಧಿ ದ್ವಿಗು ಸಮಾಸ ಅಂತ ಹೇಳ್ತಿ, ಮತ್ತ ಗುಣಸಂಧಿ. ಕರೆಕ್ಟ್ ಅನ್ನೋದು ಕರೆಕ್ಟ್ ಅಲ್ಲಪ್ಪ. ಮಾತಂತು ಪದವು ಈ ಸಂಧಿ ಉದಾಹರಣೆ. ದ್ವಿಗು ಸಮಾಸ ಅಂತ ದ್ವಿಗು ಏನಂದಿ? ಗುಣಸಂಧಿ ಅಂತ ಹೇಳಿ ತಪ್ಪ. ಸಂಧಿದ ಮಾತಂತು ಪದವು ಲೋಪಸಂಧಿ. ಏನದು ಬಿಡಿಸಿ ಬರೆದ್ರೆ ಏನಕತಿ? ಏನ್ ಲೋಪ ಆಕತಿ ಅದ್ರೊಳಗ? ಮಾತು ಉ ಪ್ಲಸ್ ಅಂತು. ಉ ಪ್ಲಸ್ ಬರ್ತತಿ, ಅಲ್ಲಿ ಉ ಲೋಪ ಆಗಿ ಎಲ್ಲಿ ಏನಾಗತ್ತ? ಆಗಮವಾಗಿ ಬರುತ್ತ. ಅದಕ್ಕೆ ಏನದ? ಲೋಪಸಂಧಿ. ठीक है. ನೆಕ್ಸ್ಟ್, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದು? ನೆಕ್ಸ್ಟ್ ಕ್ವೆಶ್ಚನ್, ಕ್ರಿಯಾಪದದ ಮೂಲ ರೂಪ ಯಾವುದು? ಜೋರಾಗಿ ಹೇಳ್ಬೇಕು ಅಲ್ಲಿ ನೋಡ್ಕೊಂಡು. ಕ್ರಿಯಾಪದದ ಮೂಲ ರೂಪ ಧಾತು. ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ನೋಡ್ಬೇಡ. ಸಪ್ತಮಿ. ಕರೆಕ್ಟ್ ಅನಪ್ಪ? ಅದು ಕರೆಕ್ಟ್ ಅಲ್ಲ, ಅಪದಾನ. ಸಪ್ತಮಿ ಕರೆಕ್ಟ್. ಯಾಕ? ಪ್ರಥಮ ಏನು? ಪ್ರಥಮ, ದ್ವಿತೀಯ, ತೃತೀಯ. ಸಪ್ತಮಿ ಇಲ್ಲೇನೈತಿ? ಲೋಕದೋಳ್. ಯಾವ ಪದ ಅದ? ಲೋಕದೋಳ್ ಅನ್ನೋದು ಯಾವ ಒಳಗನ್ನಡ ಪದ? ಲೋಕದೋಳ್ ಅಂದ್ರೆ ಲೋಕದಲ್ಲಿ, ಅಲ್ಲಿ ಇದ್ದಿಲ್ಲ. ನೆಕ್ಸ್ಟ್, ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ದ್ವಂದ್ವ ಸಮಾಸ. ಕರೆಕ್ಟ್ ಅನ್ಪದ? ಮತ್ತೆ ಯಾವ್ದು ಕರೆಕ್ಟ್ ಅನ್ಪದ? ಕ್ರಿಯಾ ಸಮಾಸ. ತಪ್ಪು. ತಪ್ಪು. ಮುಂಗೈ ಪದವು ಅಂಶಿ ಸಮಾಸ ಆಗುತ್ತದ. ಸಮಾಸಗಳು ಕಲ್ತಿಲ್ಲ, ಓದಿಲ್ಲ. ಕನ್ನಡದ ಬುಕ್ ಹಿಂದೆ ಇರ್ತಾವ ಸಮಾಸಗಳು, ಸಂಧಿಗಳು. ಓದ್ಬೇಕು. ಸಂಬಂಧಿ ಪದ ಬರೆಯುವುದು. ವೀರ, ಬೀರ. ಕೊಡಲಿ, ಕೊಟಾರ. ನೆಕ್ಸ್ಟ್, ನದಿ ರೂಢನಾಮ. ವಿಜ್ಞಾನಿ, ನೆಕ್ಸ್ಟ್, ಬನ್ನಿ ಬನ್ನಿ ದುರಕ್ತಿ. ಹಾಲು ಜೇನು, ಜೋಡು. ವೆರಿ ಗುಡ್. ಹಿಂಗ ಆನ್ಸರ್ ಕೊಡ್ರು. ಪಟ್ಟ ಪಟ್ಟ ಪಟ್ಟ. ಇಲ್ಲಿ ನೋಡ್ಬೇಡ ನೀನು. ನೆಕ್ಸ್ಟ್, ನೋಟ ಕೃದಂತ ಭಾವನಾಮ. ಪೆರ್ಮೆ ಯಾರ ಜೊತೆ ಅವ್ರು ಹೇಳ್ಬೇಕು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನ ಜೋರಾಗಿ ಹೇಳಲ್ಲಿ ನೋಡ್ಕೊಂಡು. ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಸಾಲಿಗಾಗಿ ಹೋದರು. ಸಾಲಿಗೆ? ನೆಕ್ಸ್ಟ್, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಲಂಡನ್ನಿನ ಅಂಗಡಿ ಹೆಸರು ಅಲ್ಲಿ ನೋಡಿ ಹೇಳಿ ನಿಮ್ ಜೋರ. ಸರಿ ಲಂಡನ್ನಿನ ಪೇಟೆಯಲ್ಲಿರುವ
ಸ್ಟೇಷನರಿ ಅಂಗಡಿ ಹೆಸರು ಒಲವೂರ್ತಿ. ವಲ್ವರ್ತ್. ನೆಕ್ಸ್ಟ್, ಕ್ಯಾಶಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕ್ಯಾಸ್ಪಿ ವಿದ್ಯಾಭ್ಯಾಸಕ್ಕಾಗಿ ಸೂರ್ಯಮಿತ್ರ ತನ್ನ ಸಹೋದರರಾದ ಸೂರ್ಯಮಿತ್ರನ ಬಳಿ ಕಳುಹಿಸಿದರು. ಯಾರನ್ನ ಕ್ಯಾಸ್ಪಿ ಯಾರನ್ನ ಕಳಿಸ್ತಾಳ? ತನ್ನ ಮಕ್ಕಳನ್ನು. ನೆಕ್ಸ್ಟ್, ಹಲಗಲಿಯ ಗುರುತು ಉಳಿದಂತಾಯಿತು ಏಕೆ? ಹಲಗಲಿಯ ಗುರುತು ದುಂಡು ದಾಳಿ ಬೆಂಕಿ ಕಿಡಿಯನ್ನು ಹಚ್ಚಿ ಹಲಗಲಿ ಗುರುತು ಉಳಿಯಲಾಯಿತು. ಉಳಿಯದಂತಾಯ್ತು. ನೆಕ್ಸ್ಟ್, ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ಜೋರಾಗಿ ಅಲ್ಲಿ ನೋಡ್ಕೊಂಡು ಜೋರಾಗಿ. ಸಂಭವ ಎಂದು ದ್ರೋಣಾಚಾರ್ಯರನ್ನು ಕರೆಯುತ್ತಾರೆ. ದ್ರೋಣಾಚಾರ್ಯರನ್ನು ಕರೆಯುತ್ತಾರೆ. ಪುಟ್ಟಪ್ಪರು ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರಿಯನ್ನು ತಿಕ್ಕುತ್ತಿದ್ದಾಳೆ. ಓಕೆ, ವೆರಿ ಗುಡ್. ನೆಕ್ಸ್ಟ್, 3-4 ವಾಕ್ಯದಲ್ಲಿ ಉತ್ತರ ಬರೆಯುವುದು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ವ್ಯಾವಹಾರಿಕ ಎಂದರೆ ಜೀವನ ಭಾಷೆ, ಅದರಲ್ಲೂ ಜನರು ಮಾತನಾಡುತ್ತಾರೆ. ವ್ಯಾವಹಾರಿಕ ಅಂದ್ರೆ ವ್ಯಾವಹಾರಿಕ ಅಂದ್ರೆ ಜೀವನದರ್ಶಿ, ಅದರಲ್ಲಿ ಜನರು ಮಾತನಾಡುತ್ತಾರೆ. ಕನ್ನಡ, ತಮಿಳು, ತೆಲುಗು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆಯಾಗಿದೆ. ಗ್ರಂಥದಲ್ಲಿ ಅಭಿವೃದ್ಧಿ ಹೊಂದಿರುವ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ವರ್ಗಕ್ಕೆ ಉದಾಹರಣೆಯಾಗಿದೆ. ಕರೆಕ್ಟ್ ಅನ್ನೋದು ಇನ್ನೊಟ್ಟು ಹೇಳ್ಬೇಕು, ಕರೆಕ್ಟ್ ಆಗಿ ಹೇಳ್ಬೇಕು. ಗ್ರಾಂಥಿಕ ಭಾಷೆ ಅಂದ್ರೆ ಏನು? ಯಾವ ಭಾಷೆಗಳನ್ನ ಗ್ರಂಥ ರಚನೆಯಲ್ಲಿ ಬಳಸಿಕೊಂಡಿರ್ತಾರ ಅಂತಹ ಭಾಷೆಗಳಿಗೆ ಗ್ರಾಂಥಿಕ ಭಾಷೆ ಅಂತ. ಉದಾಹರಣೆ, ಜೀವತ್ ಭಾಷೆ ಅಂದ್ರೆ ಏನು? ಜೀವತ್ ಭಾಷೆ ಅಂದ್ರೆ ನಮ್ಮ ವ್ಯವಹಾರಕ್ಕಾಗಿ ಬಳಸುವಂತ ಭಾಷೆಗಳು ಜೀವತ್ ಭಾಷೆಗಳಾಗ್ಯಾವ. ಆ ಭಾಷೆಗಳಿಗೆ ಉದಾಹರಣೆ ಹೇಳ್ಬೇಕು, ಗ್ರಾಂಥಿಕ ಭಾಷೆಗಳಿಗೆ ಉದಾಹರಣೆ ಹೇಳ್ಬೇಕು. ತಿಳಿತಿಲ್ಲ? ನೆಕ್ಸ್ಟ್ ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾದವು? 1907ರಲ್ಲಿ ಕೃಷ್ಣರಾಜ ಸಾಗರ ಆಣೆಕಟ್ಟು ನಿರ್ಮಾಣ. 1907ರಲ್ಲಿ ಕೃಷ್ಣರಾಜ ಸಾಗರ ಆಣೆಕಟ್ಟು ಎಷ್ಟ್ರಾಗ? ನೆಕ್ಸ್ಟ್, ಆಣೆಕಟ್ಟು ನಿರ್ಮಾಣ ಮಾಡ್ತಾರೆ ಸರ್. ಯಾವಾಗ? ಮತ್ತ ಅದು ಒಂದ್ ಅರ್ಥ. ಹಿಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನೆಕ್ಸ್ಟ್, ವಿದ್ಯುತ್ ಜಲ ವಿದ್ಯುತ್ ಅನ್ನು ಕಂಡುಹಿಡಿಯುತ್ತಾರೆ. ಜಲವಿದ್ಯುತ್ ಅನ್ನು ಕಂಡುಹಿಡಿಯುತ್ತಾರೆ. ಮತ್ತ ಏಷ್ಯಾ ಯಾವಾಗ ಕಂಡುಹಿಡಿತಾರ? 1902ರಲ್ಲಿ. 1902ರಲ್ಲಿ. 1902 ಯಾವ್ದು ಇಲ್ಲೇ ಇಲ್ಲಪ್ಪ. ನೀ ಸುಮ್ಮತ್ತೇನು? ನೀ ಸರಿಯಾಗಿ ನೀವು ಬಂದಾಗ ಹೇಳ, ಪಡಿಸಲ್ಲ ಬರೋದಲ್ಲಿ ಹಿಡಿ. 1911ರಲ್ಲಿ ಆಣೆಕಟ್ಟು ನಿರ್ಮಾಣ ಮಾಡ್ತಾರೆ ಸರ್. 19 ಯಾವ ಆಣೆಕಟ್ಟು? ಕೃಷ್ಣರಾಜ ಆಣೆಕಟ್ಟು. ಕೃಷ್ಣರಾಜ ಆಣೆಕಟ್ಟು ಹಂಗೈತಲ್ಲ ಅದು. ವಾಣಿವಿಲಾಸ ಏನು ವಾಣಿವಿಲಾಸ ಏನು? ಕೃಷ್ಣರಾಜ ಸಾಗರ ಏನು? ಕೃಷ್ಣರಾಜ ಸಾಗರ ಆಣೆಕಟ್ಟು ಕಟ್ಟಾರ ಸರ್. ವಾಣಿವಿಲಾಸ ಗೊತ್ತಿಲ್ಲ. ನೆಕ್ಸ್ಟ್, 1911ರಲ್ಲಿ ಆಣೆಕಟ್ಟು ನಿರ್ಮಾಣ. 1907ರಲ್ಲಿ ಹೇಳ್ತೀನಿ ಕೇಳ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ 1900ರಲ್ಲಿ ಶಿವನ ಸಮುದ್ರದ ಬಳಿಯ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಏನ್ರಿ? ಕಾವೇರಿ ನದಿಯಿಂದ ಏನಾಗತ್ತ? ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭ ಆಕತಿ. ಇದು ಭಾರತ ಮಾತ್ರ ಅಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿರುತ್ತದೆ. ಕ್ರಿಸ್ತ ಶಕ 1907ರಲ್ಲಿ ಮಾರಿ ಕಣಿವೆಯಲ್ಲಿ ವಾಣಿವಿಲಾಸ ಸಾಗರ ಆಣೆಕಟ್ಟನ್ನ ಕಟ್ಟಲಾಯಿತು. ನೋಡ್ರಿ, 1907ರಾಗ ವಾಣಿವಿಲಾಸ ಸಾಗರ ಆಣೆಕಟ್ಟನ್ನ ಕಟ್ಟಲಾಗ್ತದೆ. ಕ್ರಿಸ್ತ ಶಕ 1911ರಲ್ಲಿ ಕೃಷ್ಣರಾಜ ಸಾಗರ ಆಣೆಕಟ್ಟನ್ನು ನಿರ್ಮಿಸಲಾಗ್ತದೆ. ಇವು ನೀರಾವರಿ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಬೃಹತ್ ಕೊಡುಗೆಯಾಗಿವೆ. 1907ರಾಗ ಏನ್ರಿ? ವಾಣಿವಿಲಾಸ.
1911 ಕೃಷ್ಣ ರಾಜ್ಯ ಸಾಗರ ಇವೆರಡು ನಿರ್ಮಾಣ ಮಾಡ್ತಾರ. ಅದಕ್ಕಿಂತ ಮುಂಚೆ 1900 ಶಿವನ ಸಮುದ್ರದಿಂದ ಏನೈತಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಇಡೀ ಏಷ್ಯಾದೊಳಗ ಏನಾಗಿರ್ತೈತಿ ಮೊದಲ ಜಲವಿದ್ಯುತ್ ಯೋಜನೆ ಆಗಿರ್ತೈತಿ. ಆಯ್ತಾ? ಇವು ಏನಾಗ್ಯಾವ ಅಂತಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀರಾವರಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಾಗಿವೆ ಹಿಂಗ್ ಹೇಳ್ಬೇಕ್ರಿ. ನೆಕ್ಸ್ಟ್, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಲಂಡನ್ನಿನ ಅಂಗಡಿಯಲ್ಲಿ ಹೋದರೆ ಹೆಣ್ಣು ಮಕ್ಕಳು ಸಿನಿಮಾ ನೋಡಲಿಕ್ಕೆ ಹೋದಾಗ ಕುರ್ಚಿಯನ್ನು ಹುಡುಕಿ ಕೊಡುವವರೇ ಹೆಣ್ಣು ಮಕ್ಕಳು. ಲಂಡನ್ನಿನ ಒಬ್ಬ ಯುವ ಕಾರ್ಕೂನು ಹೆಣ್ಣು ಮಗಳು. ನೀ ಹೇಳ. ಲಂಡನ್ನಿನ ಹೆಣ್ಣು ಮಕ್ಕಳು ಜೋರಾಗಿ ಅಲ್ಲಿ ನೋಡ್ಕೊಂಡು ಜೋರಾಗಿ ಹೇಳಬೇಕು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾರು ಚೆನ್ನಾಗಿ ಇರೋದು ಗೊತ್ತಾಗ್ಬೇಕಲ್ಲಿ ಎಲ್ಲ ವಿದ್ಯಾರ್ಥಿಗಳು. ಅಲ್ಲಿ ಬಂದವರಿಗೆಲ್ಲ ಕುರ್ಚಿಯನ್ನು ನೀಡುತ್ತಿದ್ದರು. ಪರ್ಫೆಕ್ಟ್ ಆಗಿ ಹೇಳ ಕಲಿಬೇಕಂದು ಏನಪ್ಪ ಬರ್ತತನ. ಲಂಡನ್ನಿನ ದೊಡ್ಡ ದೊಡ್ಡ ಅಂಗಡಿಯ ಹೆಸರು. ಲಂಡನ್ನಿನ ಎಲ್ಲಾ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಏನಾಗಿರ್ತತಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ, ಉಪಹಾರ ಗೃಹ ಅಂದ್ರೆ ಹೋಟೆಲ್, ಉಪಹಾರ ಗೃಹಗಳಲ್ಲಿ ಮತ್ತು ಯಾವುದಾದರೂ ದೊಡ್ಡ ಅಂಗಡಿಗಳಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರ್ಕೂನ್ ಕೂಡ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಹೆಣ್ಣು ಮಕ್ಕಳು. ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿರುತ್ತಾರೆ. ಎಲ್ಲೆಲ್ಲೇ ಹೋಟೆಲ್ನಾಗ, ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ, ಆಮೇಲೆ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್, ಸಿಪಾಯಿ ಅಂದ್ರೆ ಸೆಕ್ಯೂರಿಟಿ, ಕಾಲೇಜಿನಲ್ಲಿ ಸಿಪಾಯಿಯಾಗಿ, ಮತ್ತ ಸಿನಿಮಾಗಳಲ್ಲಿ ನೀವು ಏನಾದ್ರು ಸೀಟ್ಗಳನ್ನು ಹುಡುಕಿ ಕೊಡುವಂತ ಸ್ಥಳದೊಳಗ ನಾಲ್ಕು ಅದು ಈಗ ಹೋಟೆಲ್ನ್ಯಾಗ ಟೈಪಿಸ್ಟ್ ಆಗಿರ್ತಾರ, ಆಮೇಲೆ ಕಾಲೇಜ್ನಾಗ ಸೆಕ್ಯೂರಿಟಿ ಆಗಿರ್ತಾರ, ಅಂಗಡಿ ಒಳಗ ಟೈಪಿಸ್ಟ್ ಆಗಿರ್ತಾರ, ದೊಡ್ಡ ದೊಡ್ಡ ಅಂಗಡಿ ಒಳಗ. ಆಮೇಲೆ ಇನ್ನೊಂದು ಸಿನಿಮಾದೊಳಗ ನೋಡಾಕದ ಕುರ್ಚಿ ಹೊಡಿಕೊಡು. ಸೂರ್ಯಮಿತ್ರನು. ನೆಕ್ಸ್ಟ್, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಅಗ್ನಿಭೂತಿ ಮತ್ತು ವಾಯುಭೂತಿಯ ಒಳಗೆ ಓದಿರಲ್ಲಿ ಯಾವ ಮಾಸ್ಟರ್ ಮಾಡ್ಬೇಕು. ಮತ್ ಕನ್ನಡಿಗೆ ಎಷ್ಟು ದಿನ ಆತ ಮಾಡಲ್ ಪ್ರಿಪೇರ್ ಆಗಿ ಅಂತ ಹೇಳಕ್ ಎಷ್ಟು ದಿನ ಬೆಳಿಗ್ಗೆ ಎಬ್ಸಿರ ಮಕ್ಕೊತೀರಿ ನೀವು ಹಾಳೆ. ಏನ್ ಓದಿದ್ರಿ ನೀವು? ಇವತ್ತಿಂದ ಅಲ್ಲಪ್ಪ, ಇಷ್ಟ ದಿನದ ಹೇಳ. ಇಷ್ಟ ದಿನ ಏನ್ ಮಾಡಿರಿ? ಮಾರ್ಕಸ್ ಎಷ್ಟು ತಗೊಂಡಿ ಕನ್ನಡಕ್ಕ? ನಾಚಿಕೆ ಬರೋದಿಲ್ಲ ಹೇಳಾಕ? ನೀ ಎಷ್ಟು ತಗೊಂಡಿಪ್ಪ? 30. ನೀನ 40. ಅಗದಿ ಟಾಪ್ ಒಳಗಿದ್ರು ಬಿಡು 3 ಮಂದಿ. ನನಗದ ಏನು ಗೊತ್ತಿಲ್ಲ, ನಾ ಎಲ್ಲ ಕೇಳೋಣ ಹೇಳಬೇಕ. 2-3 ವಾಕ್ಯದಲ್ಲಿ ಒಂದೇ ನಿನ್ನೆ ಹೇಳಿ ನಾನು ಯಾವ್ದು ಬಿಡುದಿಲ್ಲ, ನಾನು ಪ್ರತಿಯೊಂದನ್ನು ಕೇಳೋಣ. ನಾನು ಪದ್ಯ ಪೂರ್ಣಗೊಳಿಸಿ. ಕಲುಷಿತವಾದಿ ಹೇಳ. ಕಲುಷಿತವಾದಿ ನದಿಗಳಿಗೆ ಮುಂಗಾರಿನ ಮಳೆಯಾಗುವ, ಬರಡಾಗಿರುವೆ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋನು. ಜೋರಾಗಿ ಹೇಳಲು ನೋಡ್ಕೊಂಡು. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವೆ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋನು. ಮತಗಳೆಲ್ಲೋ ಪದಗಳನ್ನು ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಣ್ಣಿನ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ. ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವೆ ಕಾಡು ಮೇಡುಗಳ ವಸಂತವಾಗಿ ಮುಟ್ಟೋಣ. ಮತಗಳೆಲ್ಲೋ ಪದಗಳೇನು ಹೊಸ ಎಚ್ಚರದಲ್ಲಿ ಬದುಕೋಣ, ಭಯ ಸಂಶಯದೊಳ ಕಂದು ಕಣ್ಣುಗಳ ನಾಳಿನ ಕನಸನ್ನು ಬಿತ್ತೋಣ.
ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬದಲಾಗಿರುವೆ ಕಾಡು ಮೇಘಗಳು ವಸಂತವಾಗಿ ತುಂಬಿಕೋಣ ಮೃತಗಳೆಲ್ಲವೂ ಕೋಶಗಳನ್ನು ಹೊಸ ಎಚ್ಚರದಲ್ಲಿ ಬದುಕೋಣ ತಂದಿದ ಕಣ್ಣು ನಾಳೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತೀನಿ. ಬಹು ಆಯ್ಕೆ ಪ್ರಶ್ನೆಗಳು. ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಏನಾಗಿರ್ತಾವ? ಯಾರಿಗೆ ನಿನಗತ್ವ? ನೀ ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಏನಾಗಿರ್ತಾವ? ಆಪ್ಷನ್ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು, ಯೋಗವಾಹಗಳು. 2 ಮತ್ತು ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು. ವಿಡಿಯೋ ಭಾಳ ಕಟ್ ಮಾಡಿ 15 ನಿಮಿಷ ಆತ್ರಿ ಸರ್. ಆತನ ಕಟ್ ಮಾಡೋದು.